ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಮೋದಿ ಅಭಿವೃದ್ಧಿ ಮಂತ್ರವನ್ನು ಎಪ್ಪಿಸ್ತಾ ಇದ್ದಾರೆ. ಎಲ್ಲೋ ಕಡೆಗೆ ಹಿಂದುತ್ವ, ರಾಮ ಮಂದಿರ ಇದ್ಯಾವುದೂ ಕೂಡ ಅವರಿಗೆ ಬೇಕಾಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಹಿಂದಿರುವಂಥ ತಂತ್ರಗಳು ಏನು? ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಬನ್ನಿ ಮತ್ತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ದ್ವಾರಕಾನಾಥ್ ಅವ್ರ ಜೊತೆಗೆ. ದ್ವಾರಕಾನಾಥ್ ಅವರು, ನಾನು ಮತ್ತೆ ಅದೇ ವಿಚಾರಕ್ಕೆ ಬರ್ತೀನಿ. ಮೋದಿಯ ಅಭಿವೃದ್ಧಿ ಅನ್ನುವಂಥದ್ದು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ನೀವು ಡಿಫ್ರೆಂಟ್ ಅಂಕಿಅಂಶಗಳನ್ನು ಕೊಡ್ತಾ ಇದ್ದೀರಿ. ಇನ್ನೊಂದು, ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಮೋದಿ ಗೆದ್ದು ಬರ್ತಿರೋದು ಯಾಕೆ ಅಂತಂತಂದರೆ ಅಲ್ಲಿ ಸರಿಯಾದಂಥ ವಿರೋಧ ಪಕ್ಷ ಇಲ್ಲ ಅನ್ನುವಂಥದ್ದು. ಅದು ನಿಜ. ಜನ ಬೇಕಾದರೆ ವಿರೋಧ ಪಕ್ಷವನ್ನು ಸೃಷ್ಟಿ ಮಾಡ್ತಾರೆ ಅಂತ ಜನಗಳು ಯಾಕಂದರೆ ಯಾರೂ ಕೂಡ ಕೆಲವರಿಗೆ ಗೊತ್ತೇ ಇರಲ್ಲ ಹೆಸರುಗಳು, ಅಂಥವ್ರನ್ನೆಲ್ಲ ಗೆಲ್ಸಿ ಕಳಿಸ್ಬಿಡ್ತಾರೆ. ಒಂದು ಸರಿ ಆಡಳಿತ ವಿರೋಧಿ ಅಲೆ ಶುರುವಾಯಿತು ಅಂತಂತಂದರೆ ಎಂಥವ್ರು ಬೇಕಾದ್ರೂ ಕೊಚ್ಕೊಂಡು ಹೋಗ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಮೋದಿ ಗೆಲುವು ಅಂತ ಒಪ್ಕೊಳ್ತಾ ಇಲ್ಲ. ಅಲ್ಲಿ ಏನಾಗಿದೆ ನೋಡಿ, ಅಭಿವೃದ್ಧಿ ಅನ್ನೋದು ಇದೆಯಲ್ಲ, ಅದು ಯಾಕೆ ಮಿತ್ ಅಂತ ಹೇಳ್ತಾ ಇದ್ದೀನಿ ನಾನು. ಬರೀ ಚತುಷ್ಪಥ ರಸ್ತೆಗಳನ್ನು ಮಾಡುವಂಥದ್ದು, ಫ್ಲೈಓವರ್ಸ್ ಮಾಡೋದು, ಮತ್ತು ಟಾಟಾಗೆ ಅಥವಾ ಬಿರ್ಲಾಗೆ ಏನೋ ಒಂದು ಜಮೀನು ಕೊಡೋದು, ಫ್ಯಾಕ್ಟ್ರಿ ಮಾಡಿಸೋದು ಅಭಿವೃದ್ಧಿ ಅಲ್ಲ. ಕುಡಿಯೋ ನೀರು ಕೊಡೋದು ಅದನ್ನ ಹೇಳ್ತೀನಿ. ಅದನ್ನ ಇಲ್ಲಿ ಹೇಳ್ತಿದ್ದೀನಿ, ಕುಡಿಯೋ ನೀರಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಕೃಷಿನಲ್ಲಿ 10% ಮೋದಿ ಹೇಳ್ತಾ ಇದ್ರು. ಅದೇನಾಗಿದೆ, ಯೋಜನಾ ಆಯೋಗ ಹೇಳಿದೆ 5.8 ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟದೆ. ಬಡತನ ಅತ್ಯಂತ ಹೆಚ್ಚು ಬಡತನ ಇರೋಂಥದ್ದು ಗುಜರಾತ್ನಲ್ಲಿ ಅಂತ ಹೇಳ್ಬಿಟ್ಟು ಸುರೇಶ್ ತೆಂಡೂಲ್ಕರ್ ಬರೆದು ಹೇಳಿದೆ, ಬಹಿರಂಗಪಡಿಸಿದೆ, ಲೇಟೆಸ್ಟಾಗಿ ಹೇಳಿರೋಂಥದ್ದು. ಇನ್ನೊಂದು ದೊಡ್ಡದು ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ನೀವು ಮನ್ಸೂದನ್ ಅವರೇ. ಸ್ಫೋಟಕ ವಿಷಯ ಅಂದರೆ, ನರೇಂದ್ರ ಮೋದಿ ಆಡಳಿತಾವಧಿಯಲ್ಲಿ 2012ರವರೆಗೆ 9,829 ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 54,447 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪಾಸಿಟಿವ್ ಅನ್ನುವಂಥದ್ದಿಲ್ಲ ಹಾಗಾದ್ರೆ. ಅಲ್ಲಲ್ಲ, ನಾನು ಹೇಳಿದ್ನಲ್ಲ, ಪಾಸಿಟಿವ್ ಅಂತಂದ್ರೆ ಫ್ಲೈಓವರ್ಸ್ ಮಾಡಿಸೋದು. ಫ್ಲೈಓವರ್ಸ್ ಯಾರ ದೇಹಗಳ ಮೇಲೆ ನೀವು ಫ್ಲೈಓವರ್ಸ್ ಮಾಡಿಸ್ತೀರಿ, ರೋಡ್ಗಳು ಮಾಡಿಸ್ತೀರಿ, ಅದನ್ನೇ ಅಭಿವೃದ್ಧಿ. ನೀರು ಕೊಡೋ ವಿಚಾರದಲ್ಲಿ ಆಗಿರ್ಬೋದು, ವಿದ್ಯುತ್ ಶಕ್ತಿ ನಾವು ಬೇರೆ ರಾಜ್ಯಗಳಿಗೆ ಕೊಡುವಷ್ಟು ನೀರು ಕೊಡೋದು ಹೇಳ್ತಿದ್ದೀನಿ. ಇಲ್ಲ ರೀ, ನಾನು ಒಂದು ಹೇಳ್ತಾ ಇದ್ದೀನಿ, ಇವ್ರು ಯಾವ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದಾರೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಯೋಜನಾ ಆಯೋಗ ಒಂದು ವಿನಂತಿ ಮಾಡ್ಕೋತೇನೆ. ಯೋಜನಾ ಆಯೋಗ ಕೊಟ್ಟಿರುವಂತದ್ದು ಅಲ್ಲ, ಮೋದಿಯ ಡೆವಲಪ್ಮೆಂಟ್ ಬಗ್ಗೆನೇ ಒಂದು ಚರ್ಚೆ ಮಾಡಬೇಕು. ಅದಕ್ಕೆ ಮೋದಿಯ ಡೆವಲಪ್ಮೆಂಟ್ ಕೇಂದ್ರದವರು ಇವ್ರು ಏನ್ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಂದ್ರದವರು ಇವ್ರನ್ನ ಕರೆದು ಅವಾರ್ಡ್ ಕೊಟ್ಟಿದ್ದು ಯಾಕೆ ಮತ್ತೆ ಹಾಗಾದ್ರೆ? ಯಾವುದು ಹೋಗ್ಲಿ, ನಾವು ಬೇಡ, ನಮ್ ಕೇಂದ್ರ ಬೇಡ ಸರ್. ನಾನು ಹೇಳ್ತಾ ಇರೋದು, ಇಂಗ್ಲೆಂಡ್ನವ್ರು ಯಾಕೆ ಕರೆದ್ರು ಸರ್, ಅಮೆರಿಕನ್ನವ್ರು ಯಾಕೆ ಕರೆದ್ರು ಸರ್, ಚೈನಾನವ್ರು ಯಾಕೆ ಕರೆದ್ರು ಸರ್, ಜಪಾನ್ನವ್ರು ಯಾಕೆ ಕರೆದ್ರು ಸರ್? ಇಡೀ ಪ್ರಪಂಚದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅತ್ಯಂತ ಮುಂದುವರೆದಂತ ರಾಜ್ಯ ಅಂತ ಹೇಳಿ ಸತ್ಯ ಬಹಳ ಅಪ್ರಿಯವಾಗಿರುತ್ತೆ. ಸತ್ಯ ಅಪ್ರಿಯವಾಗಿರುತ್ತೆ ನಿಮ್ಗೆ. ಸತ್ಯ ನಿಮಗೆ ಮಾತಾಡೋದಲ್ಲ, ಕೇಳಿಸ್ಕೊಳ್ಳೋದು ಅಭ್ಯಾಸ ಇಲ್ಲ ನಿಮ್ಗೆ, ಪಕ್ಷದಲ್ಲೇ ಅಭ್ಯಾಸ ಇಲ್ಲ. ಆದ್ರೆ ಗೆಲುವನ್ನು ಇಷ್ಟೊಂದು ತುಚ್ಛೀಕರಣ ಮಾಡುವಂತ ತುಚ್ಛೀಕರಣ ಅಲ್ಲ. ನಾನು ಇಲ್ಲಿ ಫ್ಯಾಕ್ಟ್ಸ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಏನ್ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಇವ್ರು ಹೇಳ್ತಾ ಇರೋಂಥ ಅಭಿವೃದ್ಧಿ ಇದೆಯಲ್ಲ, ಅಭಿವೃದ್ಧಿ ಮೇಲ್ಮುಖ ಅಭಿವೃದ್ಧಿ, ಅದು ಜನಪರ ಅಭಿವೃದ್ಧಿ ಅಲ್ಲ ಅಂತ ನಾನು ಹೇಳ್ತಾ ಇರೋಂಥದ್ದು. ನಿಜವಾಗ್ಲೂ ಅಭಿವೃದ್ಧಿ ಆದರೆ ಅಲ್ಲಿನ ಕಾರ್ಮಿಕರು, ಅಲ್ಲಿನ ಬಡವರು, ಅಲ್ಲಿನ ರೈತರು, ಅಲ್ಲಿನ ದಲಿತರು ಇವರೇ ಇಂಪ್ರೂವ್ಮೆಂಟ್ ಆಗಬೇಕು. ಅಭಿವೃದ್ಧಿ ಅಂದ್ರೆ ಬರೀ ಇದು ಕಟ್ಟೋದಲ್ಲ. ಇವ್ರು ಅದನ್ನೇ ಒಂದು ದೊಡ್ಡ ಒಂದು ಕಾರ್ಪೊರೇಟ್ ಅಭಿವೃದ್ಧಿನ ದೊಡ್ಡ ಅಭಿವೃದ್ಧಿ ಅಂತೇಳಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಈಗ ನಾನು ಒಂದು ಕೇಳಿದೆ ಸರ್, ದಯವಿಟ್ಟು ಒಂದು ಸೀಸನ್ ನಲ್ಲಿ ಮೋದಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರ್ಕೊಂಡು ಗ್ರಾಮಗಳಿಗೆ ಹೋಗ್ತಾರೆ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ತನಕ ಕುಡಿಯೋ ನೀರು ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು, ಆ ಸಮಸ್ಯೆ ಬಗೆಹರಿದಿದೆ ಅನ್ನುವಂಥದ್ದು. ಜೊತೆಗೆ ವಿದ್ಯುತ್ ಶಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಗೆಹರಿದಿದೆ ಅನ್ನುವಂಥದ್ದು. ಸೊ ಹಾಗಾದ್ರೆ ತಾವು ಹೇಳೋ ಪ್ರಕಾರ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಅದು ಮೇಲ್ಮುಖದ ಅಭಿವೃದ್ಧಿ ಮಾತ್ರ, ಅದು ನಿಜವಾದಂಥ ಅಭಿವೃದ್ಧಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ ನೀವು. ಹೌದು ಅದನ್ನ ಗೊತ್ತಾ? ಈಗ ಮೋದಿಯ ಗುಜರಾತು ಅಭಿವೃದ್ಧಿ ಆಗಿದೆಯೇ ಇಲ್ವೇ ಅನ್ನೋದು ಬೇರೆ ಚರ್ಚೆ. ಯಾಕೆ ಅಂದ್ರೆ ದತ್ತವ್ರೆ, ಯಾಕೆ ಅಂದ್ರೆ ಇದರ ಆಧಾರದ ಮೇಲೆ ಅವರು ರಾಷ್ಟ್ರ ರಾಜಕಾರಣ ಬಂದಿರುವಂತದ್ದು ಅಂತ. ಇವತ್ತು ಹಾಗಾದ್ರೆ ನಾನು ಹೇಳ್ತಾ ಇರೋದು, ಇವತ್ತು ನೀವು ನಮ್ಗೆ ಹೇಳ್ಬೇಕಾದ್ರೆ ನೀವು ನಮಗೆ ಸಬ್ಜೆಕ್ಟ್ ಹೇಳಿ ಕರಿತೀರಲ್ವ ಸರ್? ನೀವು ನಮಗೆ ಸಬ್ಜೆಕ್ಟ್ ಹೇಳಿದ್ದೇನಂತ ಇವತ್ತು ನೀವು ಅವತ್ತು ಸಬ್ಜೆಕ್ಟ್ ಹೇಳಿದಾಗ ನೀವು ನಮ್ಗೆ ಫೋನ್ ಮಾಡಿದಾಗ ಏನಂತ ಹೇಳಿದ್ರಿ ಸರ್, ಮೋದಿ ಅಲ್ಲ, ಮೋದಿ ಪಕ್ಷದವರು ಯಾವಾಗ ಕೇಳಿದ್ರು ಹೇಳಕ್ ರೆಡಿ ಅಲ್ಲ, ಮೋದಿ ಮತ್ತಿರ್ಗ ಹಿಂದುತ್ವಕ್ಕೆ ಬಂದ್ಬಿಟ್ಟಿದ್ದಾರೆ, ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅಂತ ನೀವು ನಮ್ಗೆ ಕೇಳಿದ್ರು. ಯಾವಾಗ ಬೇಕಾದ್ರೆ ಆದ್ರೆ ಏನಾಯ್ತು, ಅವರು ಅಭಿವೃದ್ಧಿ ಆಗೇ ಇಲ್ಲ ಅಂದ್ರಲ್ಲ, ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡ್ವಿ. ಚರ್ಚೆ ಬೇರೆ. ಅಲ್ಲಲ್ಲ, ಇದೊಂದು ಇಶ್ಯೂ ಹೇಳಲೇಬೇಕು. ಅಲ್ಲ, ಇಲ್ಲಿ 29.2% ಜನರಿಗೆ ಕುಡಿಯುವ ನೀರಿಲ್ಲ.
3.98 ಲಕ್ಷ ರೈತರಿಗೆ ವಿದ್ಯುತ್ ಸಂಪರ್ಕವಿಲ್ಲ. ಇದಕ್ಕಿಂತಲೂ ಇನ್ನೇನು ನ್ಯೂಸ್ ಬೇಕು? ಯೋಜನಾ ಆಯೋಗ ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ. ಅಥವಾ ಮಧುಸೂದನ್ ಅಂತ ನಾವು ಪ್ರಿಪೇರ್ ಮಾಡ್ಕೊಂಡ್ ಬರಲ್ಲ ನಾವು. ಓಕೆ ಸರ್, ಓಕೆ ಸರ್, ಈಗ ನಾನು ಮೋದಿ ವಿಷಯಕ್ಕೆ ಹೋಗಲ್ಲ ಸರ್. ಬಿಜೆಪಿಯವರು ಈಗ NDA ಛಿದ್ರೀಕರಣ ಆಗ್ತಾ ಇರೋದ್ರಿಂದ, ಪಕ್ಷಗಳೆಲ್ಲ ದೂರ ಹೋಗ್ತಾ ಇರೋದ್ರಿಂದ ಹೊಸ ಕಾರ್ಯತಂತ್ರಗಳು ಹೇಳ್ತಾ ಇದ್ದಾರೆ. ಹೊಸ ಕಾರ್ಯತಂತ್ರ ಮಾಡ್ತೀರ, ಆ ಕಾರ್ಯತಂತ್ರ ಒಂದು ಭಾಗ. Yes. ಇದ್ರ ಬಗ್ಗೆ ನಾವೇನೋ ಗುಮ್ಮ ಅಂತ ಹೇಳಿ ನಾವು ತಲೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಮೋದಿನ ಲಾಂಚ್ ಮಾಡಿದ್ರೆ ಏನಾದ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ, ಖಂಡಿತವಾಗಲೂ ಅದಕ್ಕೆ ಲಾಭ ಇದೆಯೋ ಇಲ್ವಾ ಬಿಜೆಪಿಗೆ ಅಂತ? ನಾನು ಹೇಳ್ತೀನಿ, ಜನ ಅಷ್ಟು ದಡ್ಡರಲ್ಲ, ಬಹಳ ಪ್ರಜ್ಞಾವಂತರಾಗಿದ್ದಾರೆ. ಮೋದಿ ಗುಜರಾತನ್ನು ಇಟ್ಕೊಂಡೇ ತೀರ್ಮಾನ ಮಾಡ್ತಾರೆ. ಹಾಗಾಗಿ ನಾನು ಖಂಡಿತವಾಗಲೂ ಹೇಳ್ತೀನಿ, ಈ ಸಲ ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚುವಂತ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಿದೆ. ಯಾವುದೋ ಒಂದು ದೇವೇಗೌಡರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. ನಾನು ಹೇಳ್ತೀನಿ, ತೃತೀಯ ರಂಗ ಯಾವ್ದಾದ್ರು ಒಂದು ಸ್ವರೂಪದ ಒಳಗಡೆ ಈ ಸಲ ಖಂಡಿತ ಬಂದೇ ಬರುತ್ತೆ. ಅಕಸ್ಮಾತ್ ಬೇರೆ ಯಾವ ಸ್ವರೂಪದಲ್ಲಿ ಬರದೇ ಹೋದ್ರೆ, ಮೋದಿ ಅಕಸ್ಮಾತ್ ಪ್ರಧಾನಮಂತ್ರಿ ಆದರೆ ಬಿಜೆಪಿಯಲ್ಲಿರುವಂತ ತೃತೀಯ ರಂಗ ಆಯ್ತು ಅಂತ. ಒಟ್ಟಲ್ಲಿ ಒಂದು ತೃತೀಯ ರಂಗದ ಬಗ್ಗೆ ಯಾವಾಗಲೂ ಇವ್ರು ನೇತು ಬಿದ್ದಿದ್ದಾರೆ. ಸಂತೋಷ, ಅದು ಬಿಜೆಪಿಯ ತೃತೀಯ ರಂಗನೇ ಬರಲಿ ಸರ್. ಈಗ ನೋಡಪ್ಪ, ಈಗ ಯಾವ ಯಾಕೆ ಚರ್ಚೆ ಯಾವ ರಂಗ ಬಂದ್ರು ಕಾಂಗ್ರೆಸ್, ಯಾವ ರಂಗ ಬಂದ್ರು ಬಿಜೆಪಿ ಸ್ವತಂತ್ರ ಏನು ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರೋದ್ರ ಬಗ್ಗೆ ಅದಕ್ಕೆ ಆತ್ಮವಿಶ್ವಾಸ ಇಲ್ಲ ಕಾಂಗ್ರೆಸ್ಗೂ ಇವತ್ತು. ಇಲ್ಲ, ದತ್ತ ಮಾಸ್ಟರ್ ಏನಾದ್ರೂ ಹೇಳಿ ನಾನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಬಂದಾಗ 2004ರಲ್ಲಿ ಮಾನ್ಯ ವಾಜಪೇಯಿ ಅವರು ಬಿಜೆಪಿಯ ನೇತಾರರಾಗಿದ್ದಾಗ, ಅದ್ವಾನಿಯವರು ಅದರ ಹುರಿಯಾಳಾಗಿದ್ದಂತ ಸಂದರ್ಭದಲ್ಲೂ ಕೂಡ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸಾರಥ್ಯದಲ್ಲಿ ಈ ದೇಶಕ್ಕೆ UPA 1 ಬಂತು. ಎರಡನೇ ಸಾರಿ ಮನಮೋಹನ್ ಸಿಂಗ್ ಅವರು ಇಲ್ಲ ನೋಡಿ ರಂಗನಾಥ್, ನೀವು ಬರ್ಬೇಕು, ನಮ್ಮನ್ನು ಟೀಕೆ ಮಾಡಕ್ ಉತ್ತರ ಹೇಳಕ್ ಕೊಟ್ಟಿಲ್ಲ. ಹಂಗಲ್ಲ, ಒಂದ್ ನಿಮಿಷ. ಮನಮೋಹನ್ ಸಿಂಗ್ ರವರನ್ನ ತುಂಬಾ ತುಚ್ಛೀಕರಣ ಮಾಡಿ ಸನ್ಮಾನ್ಯ ಅದ್ವಾನಿ ಅಂತ ಅವರು ಕೂಡ ಹೌಸ್ ಅಲ್ಲಿ ಏನೆಲ್ಲ ಮಾತಾಡಿದ್ರು. ಮನಮೋಹನ್ ಸಿಂಗ್ ಮತ್ತು ಸೋನಿಯಾಜಿ ಅವರ ಒಂದು ಸಾರಥ್ಯದಲ್ಲಿ ಮತ್ತೊಮ್ಮೆ UPA 2 ಬಂತು. UPA 3 ಬರ್ಬೇಕು ನಮ್ಮ ಕನಸಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪ್ರಶ್ನೆ ಕೇಳ್ತೀನಿ. ಕಾಂಗ್ರೆಸ್ನ ಯುವರಾಜ ಮತ್ತೆ ಮೋದಿ, ಸೊ ಈ ಕಡೆ ಮೋದಿಯಿಂದ ಲಾಂಚ್ ಮಾಡಿದರೆ, ಈ ಕಡೆಯಿಂದ ಕಾಂಗ್ರೆಸ್ ಯುವರಾಜ ಮಾತಾಡ್ತಾ ಇದ್ದಾರೆ ಬೇರೆ ಬೇರೆ. ಯಾಕಂದ್ರೆ ಪ್ರಧಾನಿ ಕೂಡ ಹೇಳಿದ್ದಾರೆ, ನಾವು ಬಿಟ್ಕೊಡಕ್ ತಯಾರಿದ್ದೀನಿ ಬೇಕಿದ್ರೆ ಅನ್ನುವಂಥದ್ದು. ಬಹುಶಃ ಯಾವ ಫ್ಯಾಕ್ಟರಿಲಿ ಹೆಚ್ಚು ವರ್ಕ್ ಆಗುತ್ತೆ ಇಲ್ಲಿ ಅಂತ. ರಾಹುಲ್ ಗಾಂಧಿ ಅವರು ಕಳೆದ 10 ವರ್ಷಗಳಿಂದ ಲಾಭ ಆಗುತ್ತೆ, ಬಿಜೆಪಿಗೆ ಲಾಭ ಆಗುತ್ತೆ ಅಂತ. ಯಾವುದಕ್ಕೆ? ಈಗ ಮೋದಿ ಬಿಜೆಪಿ ಕಡೆಯಿಂದ ಮೋದಿ, ಕಾಂಗ್ರೆಸ್ ಕಡೆಯಿಂದ ನಿಮ್ಮ ರಾಹುಲ್ ಗಾಂಧಿ, ಹೆಚ್ಚು ಲಾಭ ಅನ್ನುವಂಥದ್ದು ಯಾರಿಗೆ ಅಂತ ಕೇಳ್ಬಿಡಿ ಸರ್. ಅಲ್ಲ, ಈಗ ನಾವು ಹೇಳ್ತೇವೆ, ನಾವು ಈ ದೇಶಕ್ಕೆ ಒಂದು ಸಹನೀಯವಾದ ಸರ್ಕಾರವನ್ನ ಕೊಟ್ಟಿದ್ದೇವೆ, ಸುಭದ್ರತೆಯನ್ನ ಕೊಟ್ಟಿದ್ದೇವೆ, ಅಭಿವೃದ್ಧಿಯನ್ನ ಮಾಡಿದ್ದೇವೆ. ಖಂಡಿತ ಒಂದು ಭಾರತೀಯ ದೇಶವಾಸಿಗಳು ನಮ್ಮ ಪಕ್ಷವನ್ನ ನಂಬಿಕೆ ಇಟ್ಟು ನಮ್ಮ ಪಕ್ಷಕ್ಕೆ ಅಧಿಕಾರ ಕೊಡ್ತಾರೆ. ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಪ್ರಧಾನಿ ಅಭ್ಯರ್ಥಿ ಅಂತೇಳಿ. ಯಾಕಂದ್ರೆ ನಾವಿನ್ನು ಮಾನ್ಯ ರಾಹುಲ್ ಗಾಂಧಿ ಅವರ ಬಗ್ಗೆ ಪಕ್ಷ ಹೇಳಿಲ್ಲ, ಹೇಗೆ ಅವ್ರು ಹೇಳಿಲ್ವೋ ನಾವು ಹೇಳಿಲ್ಲ. ಅದನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ಇಡೀ ಪಕ್ಷ ತುಂಬಾ ಸಂಕ್ಷಿಪ್ತವಾಗಿ. ನನಗನ್ಸುವಂಥದ್ದು, ಈ ಮೋದಿ ಇವಾಗ ಇವ್ರು ಹೇಳ್ತಾ ಇದಾರಲ್ಲ, ಅವ್ರು ರಾಮ ಜನ್ಮಭೂಮಿಗೆ ಹೋಗೋದು ಬರದೇ ಇರೋದು, ಅದು ಸ್ಟ್ರಾಟಜಿ ಅಷ್ಟೇ. ಅದು ಒಂದು ಸ್ಟ್ರಾಟಜಿ. ಆಮೇಲೆ ನಾನು ಟೋಟಲಿ ಆಗಿ ಹೇಳ್ತಾ ಇರೋಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು ಬರೀ ಮಿತ್ ಅಂತ ಹೇಳ್ಬಿಟ್ಟು, ಟೋಟಲ್ ಮಿತ್. ನಾನು ಹೇಳಿದ್ದೀನಿ, ಕಾಂಗ್ರೆಸ್ಸು ಮತ್ತು BJP ಎರಡೂ ಕೂಡ ಸ್ವಯಂ ಶ್ರಮದ ಬಲದ ಮೇಲೆ ಅಧಿಕಾರಕ್ಕೆ ಬರುವಂಥ ಎಲ್ಲ ಲಕ್ಷಣಗಳು ಪೂರ್ಣವಾಗಿ ನೆಲಕಚ್ಚಿದೆ. UPA NDA ಸ್ವರೂಪದಲ್ಲಿ ಬರ್ತೀವಿ ಅನ್ನುವಂಥ ಅವಕಾಶಗಳು ಕಡಿಮೆ ಆಗಿದೆ. ಇವತ್ತಿನ ವಾತಾವರಣದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಅದು ಖಂಡಿತ ತೃತೀಯ ರಂಗದ ಸ್ವರೂಪದ ಒಂದು ಶಕ್ತಿ ಈ ಸಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಓಕೆ ಮಧುಸೂದನ್, ಕೊನೆಯ ಸಂಕ್ಷಿಪ್ತವಾಗಿ. ಇಲ್ಲ, ನಮಗೆ ವಿಶ್ವಾಸ ಇದೆ, BJP ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ. ನಮ್ಮ ಜೊತೆಗೆ ಯಾರು ಬೇಕಾದರೂ ಬರಬಹುದು. ನಮ್ಮ ವಿಚಾರವನ್ನು, ನಮ್ಮ ಆಚಾರವನ್ನು, ನಮ್ಮ ನೇತೃತ್ವವನ್ನು ಒಪ್ಪಿ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಬರ್ತಾರೆ. ಚುನಾವಣೆ ಮುಂಚೆನೂ ಅನೇಕ ಜನ ಬರ್ತಾರೆ, ಚುನಾವಣೆ ನಂತರವೂ ಅನೇಕ ಜನ ಬರ್ತಾರೆ. ನಮ್ಮ ಸರ್ಕಾರ ರಚನೆ ಆಗುತ್ತೆ ಅಂತ ವಿಶ್ವಾಸ ಇದೆ. ಹಿಂದುತ್ವ ಸಹಿತವಾದ ಅಥವಾ ಹಿಂದುತ್ವ ರಹಿತವಾದ? ಸರ್, ಹಿಂದುತ್ವವನ್ನು ಬಿಟ್ಟು BJP ಇಲ್ಲ, BJPಯನ್ನು ಬಿಟ್ಟು ಹಿಂದುತ್ವ ಇಲ್ಲ ಸರ್. ಸೊ ಅದ್ರ ಜೊತೆಗೆ ಹೋಗ್ತೀರಿ ನೀವು? 100%. There is no doubt about it. Yes.
ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದು ತಾವು 4 ಜನ ಮಾತಾಡಿದ್ರಿ. ಮಧುಸೂದನ್, ದ್ವಾರಕನಾಥ್, ದೇಶದ ದತ್ತ ದೃಷ್ಟಿಯಿಂದ ಮತ್ತು secular party ಥ್ಯಾಂಕ್ ಯು ಅಧಿಕಾರಕ್ಕೆ ವೆರಿ ಮಚ್. ಇದೇ ಪ್ರಶ್ನೆನ ನಾವು ಜನಾಭಿಮತಕ್ಕೆ ಕೇಳಿದ್ವಿ. ನರೇಂದ್ರ ಮೋದಿ ಅಯೋಧ್ಯೆ ಭೇಟಿ ರದ್ದು ಮಾಡಿದ್ದು ಬಿಜೆಪಿ ಹಿಂದುತ್ವದಿಂದ ಹಿಂದಕ್ಕೆ ಸರಿತಿರುವಂತಹ ಸೂಚನೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಇದಕ್ಕೆ ಬಂದಿರುವಂಥ ಒಟ್ಟು ಮತಗಳು 10,256. ಹೌದು ಅಂತ ಹೇಳಿದಂಥವ್ರು 100ಕ್ಕೆ 42ರಷ್ಟು ಜನ, ಇಲ್ಲ ಹಿಂದುತ್ವದಿಂದ ಹಿಂದೆ ಸರಿತಿರುವಂಥ ಸೂಚನೆ ಅಲ್ಲ ಇದು ಅಂತ ಹೇಳಿದಂಥವ್ರು 100ಕ್ಕೆ 58ರಷ್ಟು ಜನ. ಇದು ಆರಂಭಿಕ ಹಂತ ಮಾತ್ರ. ಇನ್ನು ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಾತ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗುವಂಥ ದಿನಗಳು ಇನ್ನೂ ಕೂಡ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಬಹುಶಃ ಆರಂಭದಲ್ಲೇ ಅತಿಥಿಗಳು ಹೇಳಿದ್ರು, ಇದು ಆರಂಭಿಕ ಚರ್ಚೆ ಮಾತ್ರ, ಇದಕ್ಕಿನ್ನೂ ಬಲ ಬಂದಿಲ್ಲ ಅನ್ನುವಂಥದ್ದು. ಆದರೆ ಒಂದು ಮಾತು ಮಾತ್ರ ನಿಜ, ಈಗಾಗಲೇ ಮೋದಿಯ ಕಡೆಯ ರಾಯಭಾರಿಗಳು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನುವಂಥದ್ದು, ಅಲ್ಲಾಗಲೇ ಈ ಕೆಲಸ ಕಾರ್ಯಗಳು ಆರಂಭ ಆಗಿದೆ ಅನ್ನುವಂಥದ್ದು ನಿಜ. ಎಲ್ಲೋ ಒಂದು ಕಡೆಗೆ ಒಳಗಿನೊಳಗೆ ಪ್ರಯತ್ನಗಳಿವೆ. ಇಂಥ ಸಂದರ್ಭದಲ್ಲಿ ಯಾವುದನ್ನೂ ಕೂಡ ಎಳ್ಕೊಳ್ಳದೇ, ತಲೆ ಮೇಲೆ ಹೊತ್ಕೊಳ್ಳದೇ ಹೆಜ್ಜೆ ಇಡುವಂಥ ಒಂದು ಬಹಳ ಬುದ್ಧಿವಂತಿಕೆಯ ಒಂದು ಪ್ರಯತ್ನಗಳಾಗ್ತಾ ಇದೆ ಬಿ ಜೆ ಪಿಯಿಂದ, ಅದು ಮೋದಿಯಿಂದ. ಆದರೆ ಕೊನೆಯದಾಗಿ ಹೇಳಿಬಿಟ್ರು ಇವರು ಹಿಂದುತ್ವ ಸಹಿತವಾಗಿ ಹೋಗ್ತೀವಿ ಅಂತ ಯಾವ್ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ, ನ್ಯೂಸ್ ಅವರನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಚಾರವನ್ನು ಎತ್ಕೊಂಡು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.